ಇತ್ತೀಚೆಗೆ ಸೋಷಲ್ ಮೀಡಿಯಾಗಳಲ್ಲಿ ತುಂಬ ಟ್ರೆಂಡಿಂಗಲ್ಲಿರುವಂತಹ ಸಬ್ಜೆಕ್ಟ್ ಯಾವುದು ಅಂತಂದರೆ ಗರ್ಭ ಸಂಸ್ಕಾರ. ಕಂಪೇರೇಟಿವ್ಲಿ ಹೇಳೋದಾದರೆ ಗರ್ಭ ಸಂಸ್ಕಾರದ ಆ್ಯಕ್ಚುಯಲ್ ವಿಷಯನೇ ಬೇರೆ. ಇತ್ತೀಚಿನ ಕೆಲವೊಂದು ಸೋಷಲ್ ಮೀಡಿಯಾಗಳು ಪ್ರಮೋಟ್ ಮಾಡ್ತಾ ಇರುವಂತಹ ಅಥವಾ ಜನರನ್ನು ದಾರಿ ತೋರಿಸ್ತಾ ಇರುವಂತಹ ದಿಕ್ಕೇ ಬೇರೆಯಾಗಿದೆ. ಆ್ಯಕ್ಚುಲಿ ಗರ್ಭ ಸಂಸ್ಕಾರ ಏನು ಹೇಳುತ್ತೆ ಅಂದರೆ, ಗರ್ಭವತಿಯಾಗಲು ಪ್ರಯತ್ನಿಸುತ್ತಿರುವ ಒಬ್ಬ ಹೆಣ್ಣು ಮಗಳು ಅಥವಾ ಗರ್ಭವತಿಯಾಗಿರುವಂತಹ ಮಹಿಳೆ ಅನುಸರಿಸಬೇಕಾದಂತಹ ಆಹಾರ ಪದ್ಧತಿ, ಜೀವನ ಕ್ರಮವನ್ನು ತಿಳಿಸ್ಕೊಡುವಂಥದ್ದೇ ಆ್ಯಕ್ಚುಯಲ್ ಗರ್ಭ ಸಂಸ್ಕಾರ. ಆದರೆ ಇತ್ತೀಚಿನ ಸೋಷಲ್ ಮೀಡಿಯಾಗಳು ಅಥವಾ ಕೆಲವೊಂದು ಆ್ಯಪ್ಗಳು ಏನು ಮಾಡ್ತಿವೆ ಅಂದರೆ, ಇದರ ಜೊತೆಯಲ್ಲೇ ಮಗುವಿಗೆ ಹೊರ ಜಗತ್ತಿಗೆ ಬಂದಾಗ ಅದಕ್ಕೆ ಬೇಕಾದಂತಹ 4 IQsಗಳನ್ನು ಡೆವಲಪ್ಮೆಂಟ್ ಮಾಡೋದು ಹೇಗೆ ಅನ್ನೋದರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾವೆ. ಯಾಕಂತಂದರೆ ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ತಾಯಿಯ ಭಾವನೆಗಳಿಗೆ ಸ್ಪಂದಿಸೋದನ್ನು ಕಲ್ತಿರುತ್ತೆ ಅಥವಾ ತಾಯಿಯ ಭಾವನೆಗಳ ಜೊತೆಗೆ ಸ್ಪಂದಿಸುತ್ತೆ ಅನ್ನೋ ಆ ಥಿಯರಿಯನ್ನು ಆಧಾರವಾಗಿಟ್ಟುಕೊಂಡು ಮಗುವನ್ನು ಆ ಹಂತದಲ್ಲೇ ತಯಾರಿ ಮಾಡುವಂತಹ ಪ್ರಕ್ರಿಯೆ ಇತ್ತೀಚಿನ ಫಾಸ್ಟ್ ಫಾರ್ವರ್ಡ್ ಜಗತ್ತಲ್ಲಿ ನಡೀತಾ ಇದೆ. ಯಾಕಂದರೆ ಇದಕ್ಕೆ ನಮಗೆ ತುಂಬ ಸುಂದರವಾದಂತಹ ಎಕ್ಸಾಂಪಲ್ ಯಾವುದು ಅಂತಂದರೆ ಅಭಿಮನ್ಯುವಿನ ಕತೆ. ಆತ ತನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಶ್ರೀಕೃಷ್ಣ ಹೇಳ್ತಾ ಇದ್ದಂತಹ ಕಥೆಯನ್ನು ಕೇಳಿ ಚಕ್ರವ್ಯೂಹವನ್ನು ಹೇಗೆ ಭೇದಿಸೋದು ಅನ್ನೋದನ್ನು ತಿಳ್ಕೊಂಡಿದ್ದ. ಈ ಥಿಯರಿಯನ್ನು ಆಧಾರವಾಗಿಟ್ಕೊಂಡು ಇತ್ತೀಚಿನ ಕೆಲವು ಸೋಷಲ್ ಮೀಡಿಯಾಗಳು ಅಥವಾ ಆ್ಯಪ್ಗಳು ಮಗುವಿನ IQಗಳನ್ನು ಡೆವಲಪ್ಮೆಂಟ್ ಮಾಡಿ ಅದ್ರ ಕಡೆಗೆ ಪೇರೆಂಟ್ಸನ್ನು ಸೆಳೀತಾ ಇದೆ. ಆದರೆ ಆ್ಯಕ್ಚುಲಿ ಗರ್ಭ ಸಂಸ್ಕಾರ ಹೇಳುವಂಥದ್ದೇ ಬೇರೆ. ನಮಗೆ ಈ ಗರ್ಭ ಸಂಸ್ಕಾರದ ಬಗ್ಗೆ ಮೊದಲನೇದಾಗಿ ಮಾಹಿತಿ ಸಿಗುವಂಥದ್ದು ಯಾವುದು ಅಂತಂದರೆ, ಸುಶ್ರುತ ಸಂಹಿತೆಯಲ್ಲಿ ಇದನ್ನು ಬರೆದಿರುವಂಥದ್ದು ಶರಿಸ್ತಾನ್ ಅವರು. ಇದರಲ್ಲಿ ಸುಮಾರು 3000 ವರ್ಷಗಳ ಹಿಂದಿನ ಈ ಗ್ರಂಥದಲ್ಲಿ ಚಾಪ್ಟರ್ 10ನೇ ಚಾಪ್ಟ್ರಲ್ಲಿ ಗರ್ಭವತಿ ಆದಂಥ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಅನುಸರಿಸಬೇಕಾದಂತಹ ಜೀವನ ಕ್ರಮ ಹೇಗಿರಬೇಕು ಅನ್ನೋದನ್ನು ತಿಳಿಸುತ್ತೆ. ಇದನ್ನು ನಮ್ಮ ಹಿರಿಯರು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಗರ್ಭಾವಸ್ಥೆಯಲ್ಲೇ ಸಂತೋಷದಾಯಕ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಅಂದರೆ ಪ್ರೆಗ್ನೆಂಟ್ ಆದಂತಹ ವುಮನ್ ಯಾವಾಗಲೂ ಹ್ಯಾಪಿಯಾಗಿರಬೇಕು ಮತ್ತು ಪಾಸಿಟಿವ್ ಥಿಂಕಿಂಗನ್ನು ಮಾಡ್ತಾ ಇರಬೇಕು. ಶುಭ್ರವಾದ ಬಿಳಿ ವಸ್ತ್ರಗಳನ್ನು ಧರಿಸಿ ಶುಭ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಿ. ನಾವು ಹಾಕೋ ಬಟ್ಟೆಗಳು ಸ್ವಚ್ಛವಾಗಿರಬೇಕು ಮತ್ತು ಎಲ್ಲ ಶುಭ ಕಾರ್ಯಗಳಲ್ಲಿ ಫಂಕ್ಷನ್ಸ್ಗಳಿಗೆ ನಾವು ಹೋಗಬಹುದು ಅಂತ. ದೇವತೆಗಳನ್ನು ಪೂಜಿಸಿ ಮತ್ತು ಗುರುಗಳಿಗೆ ಗೌರವವನ್ನು ತೋರಿಸಿ ಅಶುಚಿಯಾದ ಅಥವಾ ವಿರೂಪಗೊಂಡ ವ್ಯಕ್ತಿಗಳನ್ನಾಗಲಿ ಅಥವಾ ಸ್ಪರ್ಶಿಸುವುದನ್ನಾಗಲಿ ಮಾಡಬಾರ್ದು. ಅಂದರೆ ಯಾರ ಮೈಂಡ್ಸೆಟ್ಟು ನೆಗೆಟಿವ್ ಆಗಿರುತ್ತೆ